ನೋಡಿ ಫ್ರೆಂಡ್ಸ್, ಈಗ ಸ್ವೀಟ್ ಮಾಡೋಣ. ಓಕೆನಾ? ಫಟಾಫಟ್ ಅಂತ ಪಾಯಸ, ರುಚಿಯಾಗಿರಂತ ಪ್ರಭಾಗೆ ಇಷ್ಟ ಆಗುವಂತ ತುಪ್ಪ ಫಟಾಫಟ್ ಅಂತ ಅಡಿಗೆ ಆಗೋಗ್ಬೇಕು. ಇವಾಗ ಪಾಯಸ ಪಾಯಸ ಸೂಪರ್ ಪಾಯಸ. ತುಪ್ಪ ಮೆಲ್ಟಾಯ್ತು. ಇವಾಗ ಇದು ನೋಡ್ಕೊಳ್ಳೋಣ. ಇವಾಗ ಇದನ್ನ ಡ್ರೈ ಫ್ರೂಟ್ಸ್. ಓಕೆ, ಬೇಗ 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 ಮಾಡ್ತಾ ಇರೋಣ. ಫ್ಲೇಮ್ ಮೀಡಿಯಂ ಇಟ್ಕೊಳ್ಳಿ. ನೋಡಿ, ಡ್ರೈ ಫ್ರೂಟ್ಸ್ ಸುರಿತಾ ಇದೆ. ನಾನು ಈಗ ಕಡೆ ತೆಗೆಸ್ಕೊಳ್ತೀನಿ. ಈ ಪಾಯಸ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ನನ್ಗಂತೂ ತುಂಬಾ ಇಷ್ಟ. ನನ್ನ ಮಕ್ಕಳಿಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪ್ರಭಾಗೆ ಈ ತರ ಡ್ರೈ ಫ್ರೂಟ್ ಜಾಸ್ತಿ ಹಾಕಿ ನೀವು ಪಾಯಸ ಮಾಡಿದ್ರೆ, ಇದರಲ್ಲಿ ಓನ್ಲಿ ತುಪ್ಪನೇ ಎಲ್ಲ ಮಾಡೋದು. ತುಪ್ಪ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ. ಮತ್ತೆ ನೋಡಿ, ಎಲ್ಲ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಉರಿಯುವಾಗ ಫ್ಲೇಮ್ ಲೋನೇ ಇಟ್ಕೊಳ್ಳಿ. ಜಾಸ್ತಿ ಏನು ಉರಿಯೋದೇನು ಬೇಡ, ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು. ಅಷ್ಟರಲ್ಲಿ ನಾವು ಸಾವಿಗೆ ಹಾಕೊಂಡು ಹುರ್ಕೊಬಿಡೋಣ ಜೊತೆನೆ. ನನ್ಗೆ ಏನು ಈ ಪಾಯಸ ನಮ್ಮ ತಾಯಿಯವ್ರು ಮಾಡ್ಕೊಡ್ತಾ ಇದ್ರು. ಏನಾದ್ರು ನಾನು ಸ್ಕೂಲಲ್ಲಿ ಪ್ರೈಸ್ ತಗೊಬಂದ್ರೆ, ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದ್ರೆ, ಈ ತರ ಎಲ್ಲ ಡ್ಯಾನ್ಸ್ ಅಲ್ಲಿ ಪ್ರೈಸಸ್ ತೆಗೆದ್ರೆ, ಏನಾದ್ರು ಅಚೀವ್ ಮಾಡ್ಕೊಂಡು ಮನೆಗೆ ಬಂದ್ರೆ ನಮ್ಮ ಪಾಯಸ ಮಾಡಿ ಕೊಡೋರು. ನನಗೆ ತುಂಬಾ ಇಷ್ಟ ಅಂತ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕಮ್ಮ ಅವರು ನನಗೆ ಪಾಯಸ ಮಾಡಿ ಕೊಡೋರು. ಸೊ ಅವರಿಂದ ಕಲ್ತಿರೋದು ಈ ರೆಸಿಪಿ, ಪಾಯಸ ಮಾಡೋದು ಹೇಗೆ ಅಂತ. ನಾನು ನನಗೆ ತುಂಬಾ ಖುಷಿ ಆದಾಗೆಲ್ಲ ಪಾಯಸ ಮಾಡಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಇವಾಗ ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ. ಇವಾಗ ನೋಡಿ, ಇಷ್ಟು ಇಷ್ಟಾದ್ರೆ ಸಾಕು. ಲೈಟಾಗಿ ಜಾಸ್ತಿ ಬ್ರೌನ್ ನಾನು ಮಾಡಲ್ಲ. ಲೈಟಾಗಿ ಬಣ್ಣ ಚೇಂಜ್ ಆಗಿದ ತಕ್ಷಣನೇ ನೋಡಿ ಸಾವಿಗೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸಾವಿಗೆ ಹಾಕೊಳ್ತೇನೆ ನಾನು. ನೀಟಾಗಿ ಎಲ್ಲ ರೋಸ್ಟ್ ಆಗುತ್ತೆ. ಫ್ಲೇಮ್ ನ ಮೀಡಿಯಂ ಅಲ್ಲೇ ಇಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇವಾಗ ಪಾಯಸ ರೆಡಿ ಆಗೋಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ನಿಮ್ಗೆ? ಬನ್ನಿ ತೋರಿಸ್ತೇನೆ. ನೋಡಿ, ನೋಡಿದ್ರೆ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿ. ಮಾಡಿದ್ಮೇಲೆ ಇನ್ನ ಸೂಪರ್ ಆಗಿ ಬರುತ್ತೆ. ಈ ಕ್ಯಾಮ್ರಾಗೆಲ್ಲ ನಾವು ಕ್ಯಾರಿ ಮಾಡೋದೇ ತುಂಬಾ ಕಷ್ಟ. ಕ್ಯಾಮ್ರಾಗಳು ಇಟ್ಕೊಂಡು ಆ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಹಾಕೊಂಡು ಶೂಟ್ ಮಾಡ್ಕೊಂಡು. ನೋಡಿ, ಇವಾಗೆಲ್ಲ ಸಾವೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಇವಾಗೆಲ್ಲ ಫ್ರೈ ಆಗಿದೆ. ಸೊ ಇವಾಗ ಹಾಕೊಳ್ಳೋಣ ಯಾಲಕ್ಕಿ ಲವಂಗ. ಯಾಲಕ್ಕಿ ಲವಂಗನ ಚಚ್ಕೊಬಿಡೋಣ. ಚಚ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಟಪಟ ಅಂತ ಹಾಲು ಹಾಕೊಳ್ಳೋಣ. ಪಾಯಸ ಆಗಿದೆ ರೀ. ಓಕೆ, ಇನ್ನ ಇದನ್ನ ಆಗಿಲ್ಲ. ಇದಕ್ಕೆ ಇನ್ನೂ ಒಂದು, ಇಲ್ಲಿ ನೋಡಿ, ಇಲ್ಲಿ ಸಾಬೂದಾನ ನೆನ್ಸ್ಕೊಂಡಿದ್ದೀನಿ, ಅದು ಹಾಕೋಬೇಕು. ಸಾಬೂದಾನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ.
ಇವಾಗ ಕಲಸಿ ಕೊಡೋಣ. ನೀವು ಏನೋ ಹಾಲ್ ತರ ಏನೋ ಒಬ್ಬೊಬ್ರು ಪಾಯಸನ ಕುಡಿಯಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ರು ಕುಡಿತಾರೆ, ಒಬ್ಬೊಬ್ರು ಏನೋ ಮೀಡಿಯಂ ಥಿಕ್ನೆಸ್ ಆಗಿ ಮಾಡ್ಕೊಳ್ತಾರೆ ಪಾಯಸನ, ಅವ್ರು ಹಾಲ್ ತರ ಕುಡಿತಾರೆ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೊಬಹುದು, ಇದೇ ರೀತಿ ಏನಿಲ್ಲ. ನಮ್ಗೆ ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಹಾಲು ಇರಬಾರ್ದು, ಆ ತರ ನಾನು ಮಾಡ್ತೀನಿ. ಎಲ್ಲ ಪರ್ಫೆಕ್ಟ್ ಆಗಿ ಮೆಜರ್ ಆಗಿ ಇರಬೇಕು. ಇವಾಗ ಸಾಬೂದಾನ ಎಲ್ಲ ನೀಟಾಗಿ ಬೇಯಲಿ. ಇವಾಗ ಶುಗರ್, ಸ್ವೀಟ್ಗೆ ಸ್ವೀಟ್ ಹಾಕೋಣ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು. ನಾನಿಲ್ಲಿ ಬ್ರೌನ್ ಶುಗರ್ ನಮ್ಮ ಮನೇಲಿ ಯೂಸ್ ಮಾಡೋದು, ವೈಟ್ ಶುಗರ್ ಯೂಸ್ ಮಾಡಲ್ಲ, ಬ್ರೌನ್ ಶುಗರ್ ಯೂಸ್ ಮಾಡೋದು. ನೋಡಿ ಶುಗರ್ ಟೇಸ್ಟ್ ನೋಡೋಣ ಸ್ವಲ್ಪ ಎಲ್ಲ. ಆಮೇಲೆ ಏನಾದ್ರು ಶುಗರ್ ಕಮ್ಮಿ ಆದ್ರೆ ಶುಗರ್ ಹಾಕೋಬಹುದು ಆಯ್ತಾ. ಜಾಸ್ತಿ ಮಾತ್ರ ಮಾಡ್ಕೋಬಾರ್ದು, ಜಾಸ್ತಿ ಆದ್ರೆ ಸ್ವಲ್ಪ ಹಾಲು ಹಾಕೋಬಹುದು. ಈ ತರ ಮಾಡೋದು. ಓಕೆ, ಸೊ ಈಗ ಪಾಯಸ 5 ನಿಮಿಷದಲ್ಲಿ ಆಗೋಗುತ್ತೆ. ಇನ್ನೊಂದು 5 ನಿಮಿಷ ಫ್ಲೇಮ್ ಲೋ ಮಾಡಿಬಿಡಿ. ಫ್ಲೇಮ್ ಲೋ ಮಾಡಿಬಿಟ್ಟು ಇಟ್ಕೊಳ್ಳಿ. ಓಕೆನಾ? ನಾನು ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತೀನಿ ಅಂತ. ಇದ್ರ ಮೇಲೆ ಏನು ಕವರ್ ಮಾಡೋದು ಬೇಡ. ಕವರ್ ಮಾಡಿದ್ರೆ ಪಾಯಸ ಹೋಗಿ ಬಿಸಿಗೆ ಕೇಸರಿ ಭತ್ತ ಹೋಗ್ಬಿಡುತ್ತೆ. ಸೊ ಇದೇ ರೀತಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಅಲ್ಲಿ ತನಕ ಇದ್ರ ಮೇಲೆ ಏನು ಕವರ್ ಮಾಡಲ್ಲ ನಾನು. ಪಾಯಸ ರೆಡಿ ಆಯಿತು. ನೋಡ್ಕೊಂಡು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ.